ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡದ 43ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗಗಳಲ್ಲಿ ನಾವು ರಾಮನು ಸೀತಾ ಲಕ್ಷ್ಮಣರೊಡನೆ ಅರಣ್ಯಕ್ಕೆ ಹೋದದ್ದು, ಆ ಸಂದರ್ಭದಲ್ಲಿ ಸಮಸ್ತ ಅಯೋಧ್ಯೆಯು ದುಃಖ ಸಾಗರದಲ್ಲಿ ಮುಳುಗಿದ ಸನ್ನಿವೇಶವನ್ನು ನೋಡಿದ್ದೇವೆ. ಮುಂದುವರೆದು ನೋಡೋಣ. ತತಃ ಸಮೀಕ್ಷ್ಯ ಶಯನೇ ಸನ್ನಂ ಶೋಕೇನ ಪಾರ್ಥಿವಂ ಕೌಸಲ್ಯಾ ಪುತ್ರ ಶೋಕಾರ್ಥ ತಮುವಾಚ ಮಹೀಪತಿಂ. ಪುತ್ರ ಶೋಕದಿಂದ ವ್ಯಾಕುಲನಾಗಿ ಶಯ್ಯೆಯಲ್ಲಿ ಬಿದ್ದಿರುವ ಮಹಾರಾಜನನ್ನು ನೋಡಿ ಪುತ್ರ ಶೋಕದಿಂದಲೇ ಪೀಡಿತಳಾದ ಕೌಸಲ್ಯೆಯು ರಾಜನ ಬಳಿ ಹೇಳಿದಳು. ರಾಘವೇನ ರಶಾರ್ದೂಲೆ ವಿಷಂ ಮುಕ್ತ್ವಾ ಹಿ ಜಿಹ್ಮಗ ವಿಚರಿಷ್ಯತಿ ಕೈಕೇಯಿ ನಿರ್ಮುಕ್ತೇವ ಹಿ ಪನ್ನಗಿ. ನರಶ್ರೇಷ್ಠ ಶ್ರೀರಾಮನ ಮೇಲೆ ತನ್ನ ವಿಷವನ್ನು ಚೆಲ್ಲಿ ಅಂಕುಡೊಂಕಾಗಿ ಚಲಿಸುವ ಕೈಕೇಯಿ ಪೊರೆಯನ್ನು ಬಿಟ್ಟು ನೂತನ ಶರೀರದಿಂದ ಪ್ರಕಟವಾದ ಸರ್ಪಿಣಿಯಂತೆ ಈಗ ಸ್ವಚ್ಛಂದವಾಗಿ ಸಂಚರಿಸಲಿ. ವಿವಾಸ್ಯ ರಾಮಂ ಸುಭಗ ಲಬ್ಧ ಕಾಮಾ ಸಮಾಹಿತ ತ್ರಾಸಯಿಷ್ಯತಿ ಮಾಂ ಭೂಯೋ ದುಷ್ಟ ಹಿರಿವವೇಶ್ಮನಿ. ಮನೆಯಲ್ಲಿ ವಾಸಿಸುವ ದುಷ್ಟ ಸರ್ಪವು ಪದೇ ಪದೇ ಭಯಪಡಿಸುವಂತೆ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಕಳಿಸಿ ಸಫಲ ಮನೋರಥಳಾದ ಸುಭಗೆ ಕೈಕೇಯಿಯು ಸದಾ ಎಚ್ಚರವಾಗಿದ್ದು ನನಗೆ ಕಷ್ಟ ಕೊಡುತ್ತಾ ಇರುವಳು. ಅಥಾಸ್ಮಿನ್ ನಗರೇ ರಾಮಶ್ಚರನ್ ಭೈಕ್ಷ್ಯಂ ಗೃಹೇ ವಸೇತ್ ಕಾಮಕಾರೋ ವರಂ ದಾತುಮಪಿ ದಾಸಂ ಮಮಾತ್ಮಜಂ. ಶ್ರೀರಾಮನು ಈ ನಗರದಲ್ಲಿ ಭಿಕ್ಷೆ ಬೇಡಿಕೊಂಡಾದರೂ ಮನೆಯಲ್ಲಿ ಇದ್ದಿದ್ದರೆ, ಅಥವಾ ನನ್ನ ಪುತ್ರನನ್ನು ಕೈಕೇಯಿಯು ದಾಸನನ್ನಾಗಿಸಿಕೊಂಡಿದ್ದರೂ ಅದು ನನಗೆ ವರದಾನವೇ ಆಗುತ್ತಿತ್ತು. ಏಕೆಂದರೆ ಆ ಸ್ಥಿತಿಯಲ್ಲಿ ನನಗೂ ಶ್ರೀರಾಮನ ದರ್ಶನವಾಗುತ್ತಾ ಇರುತ್ತಿತ್ತು. ಶ್ರೀರಾಮನ ವನವಾಸದ ವರವನ್ನು ಕೈಕೇಯಿಯು ನನಗೆ ದುಃಖ ಕೊಡಲೆಂದೇ ಬೇಡಿರುವಳು. ಪಾತಯಿತ್ವಾತು ಕೈಕೇಯ್ಯ ರಾಮಂ ಸ್ಥಾನಾದ್ಯಥೇಷ್ಠತಃ ಪ್ರದಿದ್ಧೋ ರಕ್ಷಸಾಂಭಾಗಃ ಪರ್ವಣಿ ವಾಹಿತಾಗ್ನಿನ. ಯಾವನಾದರೂ ಅಗ್ನಿಹೋತ್ರಿಯು ಪರ್ವ ದಿನದಲ್ಲಿ ದೇವತೆಗಳನ್ನು ಅವರ ಭಾಗದಿಂದ ವಂಚಿತಗೊಳಿಸಿ ಆ ಭಾಗವನ್ನು ರಾಕ್ಷಸರಿಗೆ ಅರ್ಪಿಸಿದಂತೆ ಕೈಕೇಯಿಯು ತನ್ನ ಇಚ್ಛೆಗನುಸಾರ ಶ್ರೀರಾಮನನ್ನು ಅವನ ಸ್ಥಾನದಿಂದ ಭ್ರಷ್ಟಗೊಳಿಸಿರುವಳು. ನಾಗರಾಜಗತಿರ್ವೀರೋ ಮಹಾಬಾಹುರ್ಧನುರ್ಧರಃ ವನಮಾವಿಸತೆ ನೂನಂ ಸಭಾರ್ಯಃ ಸಹ ಲಕ್ಷ್ಮಣಃ. ಗಜರಾಜನಂತೆ ಮಂದಗತಿಯಲ್ಲಿ ನಡೆಯುವ ವೀರ ಮಹಾಬಾಹು ಧನುರ್ಧರ ಶ್ರೀರಾಮನು ನಿಶ್ಚಯವಾಗಿ ತನ್ನ ಪತ್ನಿ ಮತ್ತು ಲಕ್ಷ್ಮಣನೊಂದಿಗೆ ವನದಲ್ಲಿ ಪ್ರವೇಶ ಮಾಡುತ್ತಿರಬಹುದು. ವನೇ ತ್ವದೃಷ್ಟ ದುಃಖಾನಾಂ ಕೈಕೇಯ್ಯಾನುಮತಿ ತ್ವಯಾ ತ್ಯಕ್ತಾನಾಂ ವನವಾಸಾಯ ಕನ್ಕಾನ್ಯಾವಸ್ಥಾ ಭವಿಷ್ಯತಿ. ಮಹಾರಾಜರೇ, ಜೀವನದಲ್ಲಿ ಎಂದೂ ದುಃಖವನ್ನೇ ನೋಡದಿರುವ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತೆ ಇವರನ್ನು ನೀವು ಕೈಕೇಯಿಯ ಮಾತಿನಂತೆ ಕಾಡಿಗೆ ಕಳಿಸಿಬಿಟ್ಟಿರಿ. ಈಗ ಆ ಬಡಪಾಯಿಗಳಿಗೆ ವನವಾಸದ ಕಷ್ಟಗಳನ್ನು ಅನುಭವಿಸುವುದಲ್ಲದೆ ಬೇರೆ ಯಾವ ಸ್ಥಿತಿಯಾಗಬಹುದು? ನಹೀನಾಸ್ತರುಣಾ ಫಲಕಾಲೇ ವಿವಾಸಿತಾಃ ಕಥಂ ವತ್ಸ್ಯಂತಿ ಕೃಪಣಾ ಫಲಮೂಲೈಃ ಕೃತಾಶನಾಃ.
ರತ್ನತುಲ್ಯ ಉತ್ತಮ ವಸ್ತುಗಳಿಂದ ವಂಚಿತರಾದ ತರುಣರಾದ ಆ ಮೂವರನ್ನು ಸುಖರೂಪ ಫಲಗಳನ್ನು ಅನುಭವಿಸುವ ಸಮಯದಲ್ಲಿ ಮನೆಯಿಂದ ಹೊರಹಾಕಲಾಯಿತು. ಈಗ ಆ ಬಡಪಾಯಿಗಳು ಫಲಮೂಲಗಳನ್ನು ತಿನ್ನುತ್ತಾ ಹೇಗೆ ಇರಬಲ್ಲರು? ಅಪೀದಾನೀನ್ ಸಕಾಲಸ್ಯಾನ್ ಮಮ ಶೋಕಕ್ಷಯ ಶಿವಃ ಸಹ ಭಾರ್ಯಂ ಸಹ ಭ್ರಾತ್ರ ಪಶ್ಯೇಹಮಿವ ರಾಘವಂ. ನನ್ನ ಶೋಕವನ್ನು ನಾಶಗೊಳಿಸುವ ಶುಭ ಸಮಯ ಪುನಃ ಎಂದು ಬರುವುದು? ವನವಾಸದಿಂದ ಬಂದ ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮನನ್ನು ನಾನು ಇನ್ನು ಎಂದಿಗೆ ನೋಡುವೆನು? ಶ್ರುತ್ವೈವೋಪಸ್ಥಿತೌ ವೀರೌ ಕದಾ ಯೋಧ್ಯಾ ಭವಿಷ್ಯತಿ ಯಶಸ್ವಿನಿ ಹೃಷ್ಟಜನಾ ಸೋಚ್ಛ್ರಿತಧ್ವಜಮಾಲಿನಿ. ವೀರ ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರು ವನವಾಸದಿಂದ ಮರಳಿದರೆಂದು ಕೇಳಿ ಯಶಸ್ವಿನಿ ಅಯೋಧ್ಯೆಯ ಎಲ್ಲ ಜನರು ಹರ್ಷದಿಂದ ಉಬ್ಬಿ ಹೋಗಿ ಮನೆ ಮನೆಗಳಲ್ಲಿ ಎತ್ತರವಾಗಿ ಹಾರಾಡುವ ಧ್ವಜಗಳಿಂದ ಶೋಭಿಸುತ್ತಾ ಇರುವ ಆ ಶುಭ ಸಂದರ್ಭ ಎಂದು ಪ್ರಾಪ್ತವಾಗುವುದು. ಕದಾ ಪ್ರೇಕ್ಷ್ಯ ನರವ್ಯಾಘ್ರವರಣ್ಯಾತ್ ಪುನರಾಗತೌ ಭವಿಷ್ಯತಿ ಪುರಿ ಹೃಷ್ಟ ಸಮುದ್ರ ಇವ ಪರ್ವಣಿ. ನರಶ್ರೇಷ್ಠ ಶ್ರೀರಾಮ ಲಕ್ಷ್ಮಣರು ಪುನಃ ವನದಿಂದ ಬಂದಿರುವುದನ್ನು ನೋಡಿ ಈ ಅಯೋಧ್ಯೆಯು ಪೂರ್ಣಿಮೆಯೆಂದು ಉಕ್ಕುತ್ತಿರುವ ಸಮುದ್ರದಂತೆ ಹರ್ಷೋಲ್ಲಾಸದಿಂದ ಎಂದು ಪರಿಪೂರ್ಣವಾಗುವುದು. ಕದಾಯೋಧ್ಯಾಂ ಮಹಾಬಾಹು ಪುರೀಂ ವೀರ ಪ್ರವೇಕ್ಷ್ಯತಿ ಪುರಸ್ಕೃತ್ಯ ರಥೇ ಸೀತಾಂ ವೃಷಭೋ ಗೋವಧೂಮಿವ. ಗೂಳಿಯು ಹಸುವಿನ ಹಿಂದೆಯೇ ಹೋಗುವಂತೆ ಮಹಾಬಾಹು ಶ್ರೀರಾಮನು ರಥದಲ್ಲಿ ಸೀತೆಯನ್ನು ಹಿಂದೆ ಕುಳ್ಳಿರಿಸಿಕೊಂಡು ಅಯೋಧ್ಯೆಯನ್ನು ಎಂದು ಪ್ರವೇಶಿಸುವನೋ ತಿಳಿಯದು. ಕದಾ ಪ್ರಾಣಿ ಸಹಸ್ರಾಣಿ ರಾಜಮಾರ್ಗೇ ಮಮಾತ್ಮಜೌ ಲಾಜೈರವಕರಿಷ್ಯಂತಿ ಪ್ರವಿಶಂತಾವರಿಂದಮೋ. ಇಲ್ಲಿಯ ಸಾವಿರಾರು ಜನರು ಪುರವನ್ನು ಪ್ರವೇಶಿಸಿ ರಾಜಮಾರ್ಗದಲ್ಲಿ ಬರುತ್ತಿರುವ ನಮ್ಮ ಇಬ್ಬರು ಶತ್ರು ದಮನ ಪುತ್ರರ ಮೇಲೆ ಅರಳಿನ ಮಳೆಯನ್ನು ಎಂದು ಕರೆಯುವರು. ಪ್ರವಿಶಂತೌ ಕದಾಯೋಧ್ಯಾಂ ದ್ರಕ್ಷ್ಯಾಮಿ ಶುಭಕುಂಡಲೌ ಉದಗ್ರಾಯುಧ ನಿಸ್ತ್ರಿಂಶೌ ಸಶೃಂಗಾವಿವ ಪರ್ವತೌ. ಉತ್ತಮ ಆಯುಧ ಮತ್ತು ಖಡ್ಗ ಹಿಡಿದ ಶಿಖರಯುಕ್ತ ಪರ್ವತಗಳಂತೆ ಕಂಡುಬರುವ ಶ್ರೀರಾಮ ಲಕ್ಷ್ಮಣರು ಸುಂದರ ಕುಂಡಲಗಳಿಂದ ಅಲಂಕೃತರಾಗಿ ಅಯೋಧ್ಯೆಯನ್ನು ಪ್ರವೇಶಿಸಿ ನನ್ನ ಕಣ್ಣ ಮುಂದೆ ಎಂದು ಪ್ರಕಟರಾಗುವರು. ಕದಾ ಸಮುನಸಃ ಕನ್ಯಾ ದ್ವಿಜಾತೀನಾಂ ಫಲಾನಿ ಚ ಪ್ರದಿಶಂತ್ಯಃ ಪುರೀಂ ಹೃಷ್ಟಾಃ ಕರಿಷ್ಯಂತಿ ಪ್ರದಕ್ಷಿಣಂ. ಬ್ರಾಹ್ಮಣ ಕನ್ಯೆಯರು ಹರ್ಷದಿಂದ ಹೂವು ಮತ್ತು ಫಲಗಳನ್ನು ಅರ್ಪಿಸುತ್ತಾ ಅಯೋಧ್ಯೆಯ ಪ್ರದಕ್ಷಿಣೆಯನ್ನು ಎಂದು ಮಾಡುವರು. ಕದಾ ಪರಿಣತೋ ಬುದ್ಧ್ಯಾ ವಯಸಾ ಚಾಮರ ಪ್ರಭಾಃ ಅಭ್ಯುಪೈಷ್ಯತಿ ಧರ್ಮಾತ್ಮ ಸುವರ್ಷ ಇವ ಲಾಲಯನ್. ಪರಿಣತವಾದ ಬುದ್ಧಿಯುಳ್ಳ ವಯಸ್ಸಿನಲ್ಲಿ ದೇವತೆಗಳಂತೆ ನಿತ್ಯ ಯುವಕನಾದ ಧರ್ಮಾತ್ಮನಾದ ಶ್ರೀರಾಮನು ಉತ್ತಮ ಮಳೆಯಂತೆ ಜನಸಮುದಾಯವನ್ನು ಪಾಲಿಸುತ್ತಾ ಎಂದು ಆಗಮಿಸುವನು. ನಿಸ್ಸಂಶಯಂ ಮಯಾ ಮನ್ಯೇ ಪುರಾ ವೀರ ಕದರ್ಯಯ ಪಾತು ಕಾಮೇಶು ವತ್ಸೇಷು ಮಾತೃಣಾಂ ಶಾತಿತಾಸ್ತನಾಃ. ಹಿಂದಿನ ಜನ್ಮದಲ್ಲಿ ಕ್ಷುದ್ರೆಯಾದ ನಾನು ಸ್ತನ್ಯಪಾನ ಮಾಡಬೇಕೆಂಬ ಇಚ್ಛೆಯಿಂದ ಕರುಗಳು ಹಸುಗಳ ಬಳಿ ಹೋದಾಗ ಆ ಹಸುಗಳ ಕೆಚ್ಚಲುಗಳನ್ನೇ ಕತ್ತರಿಸಿರುವೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಇಲ್ಲದಿದ್ದರೆ ಇಂತಹ ಪುತ್ರ ವಿಯೋಗದ ಶೋಕಕ್ಕೆ ನಾನು ಈಡಾಗುತ್ತಿರಲಿಲ್ಲ. ಸಾಹಂ ಗೌರಿವ ಸಿಂಹೇನ ಬಿಭತ್ಸ ವತ್ಸಲಾಕೃತ ಕೈಕೇಯ್ಯ ಪುರುಷವ್ಯಾಘ್ರ ಬಾಲವತ್ಸೇವ ಗೌರ್ಬಲಾತ್.
ಪುರುಷ ಸಿಂಹ. ಯಾವುದೋ ಸಿಂಹವು ಪುಟ್ಟ ಕರುವುಳ್ಳ ವಾತ್ಸಲ್ಯಮಯಿ ಹಸುವನ್ನು ಬಲವಂತವಾಗಿ ಕರುವಿನಿಂದ ಬೇರ್ಪಡಿಸಿದಂತೆ ಕೈಕೇಯಿಯು ನನ್ನನ್ನು ಬಲವಂತವಾಗಿ ಮಗನಿಂದ ಬೇರ್ಪಡಿಸಿರುವಳು. ನಹಿ ತಾವದ್ಗುಣೈರ್ಜೋಷ್ಟಂ ಸರ್ವಶಾಸ್ತ್ರ ವಿಶಾರದಂ ಏಕಪುತ್ರ ವಿನಾ ಪುತ್ರಮಹಂ ಜೀವಿತುಮುತ್ಸಹೇ. ಉತ್ತಮ ಗುಣಗಳಿಂದ ಕೂಡಿದ ಸಮಸ್ತ ಶಾಸ್ತ್ರಗಳಲ್ಲಿ ಪ್ರವೀಣನಾದ ನನ್ನ ಪುತ್ರ ಶ್ರೀರಾಮನು ಇಲ್ಲದೆ ಏಕಮಾತ್ರ ಪುತ್ರನುಳ್ಳ ನಾನು ಖಂಡಿತವಾಗಿಯೂ ಜೀವಿಸಿ ಇರಲಾರೆನು. ನಹಿ ಮೇ ಜೀವಿತೆ ಕಿಂಚಿತ್ ಸಾಮರ್ಥ್ಯಮಿಹ ಕಲ್ಪ್ಯತೆ ಅಪಶ್ಯಂತ್ಯಾಃ ಪ್ರಿಯಂ ಪುತ್ರಂ ಲಕ್ಷ್ಮಣಂ ಮಹಾಬಲಂ. ಈಗ ಪ್ರಿಯಪುತ್ರ ಶ್ರೀರಾಮ ಹಾಗೂ ಮಹಾಬಲಿ ಲಕ್ಷ್ಮಣನನ್ನು ನೋಡದೆ ಜೀವಂತವಾಗಿ ಇರುವ ಯಾವ ಶಕ್ತಿಯೂ ನನ್ನಲ್ಲಿ ಇಲ್ಲ. ಅಯಂ ಹಿಮಾಂ ದೀಪಯತೇದ್ಯವನ್ಹ್ಯಸ್ತನೂಜಶೋಕ ಪ್ರಭವೋ ಮಹಾಹಿತಃ ಮಹೀಮಿಮಾಂ ರಶ್ಮಿಭಿರುತ್ತಮ ಪ್ರಭೋ ಯಥಾ ನಿದಾಘೆ ಭಗವಾನ್ ದಿವಾಕರಃ. ಗ್ರೀಷ್ಮ ಋತುವಿನಲ್ಲಿ ಉತ್ಕೃಷ್ಟ ಪ್ರತಿಭೆಯುಳ್ಳ ಸೂರ್ಯನು ತನ್ನ ಕಿರಣಗಳಾದ ಪೃಥ್ವಿಗೆ ಹೆಚ್ಚು ತಾಪವನ್ನು ಕೊಡುವಂತೆಯೇ ಈ ಪುತ್ರಶೋಕ ಜನಿತ ಅಹಿತಕರ ಮಹಾಗ್ನಿಯು ಇಂದು ನನ್ನನ್ನು ಸುಡುತ್ತಾ ಇದೆ. ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 43ನೆಯ ಸರ್ಗ ಪೂರ್ಣವಾಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.